ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಪಲ್ಲವಿ. ಇವತ್ತಂತೂ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ಗ್ರೀನ್ ಎಗ್ ಮಸಾಲ ಜೊತೆ ಚಪಾತಿ ಮಾಡಿಕೊಂಡು ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಚಪಾತಿ ಲಟ್ಟಿಸ್ಬೇಕಾರಂತೂ ನಂಗೆ ತುಂಬಾ ನನ್ನ ಹಳೆಯ ನೆನಪುಗಳು ಕಾಡ್ತಾ ಇತ್ತು. ಅದು ಏನಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟು ನನಗೆ ಈ ವ್ಲಾಗ್ ಮಾಡಬೇಕಾದ್ರೆ ಇದನ್ನು ಮಾಡ್ಕೋಬೇಕು ಇದನ್ನು ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿದೆ. ಬಟ್ ಏನೋ ಈ ಹಳೆ ನೆನಪು ಕಾಡ್ದಾಗ ಅನ್ನಿಸ್ತು, ನಾನು ಯಾಕೆ ಇದನ್ನು ಶೇರ್ ಮಾಡಬಾರ್ದು, ನನ್ನ ಥರನೇ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ವ ಅಂತ ಅನ್ನಿಸ್ತು. ಆದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ತಿಳ್ಕೊಳ್ಳೋ ಕುತೂಹಲ ಅಂತೂ ನನಗಿತ್ತು. ಹಾಗಾಗಿ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು, 6 ಮಿನಿಟ್ಸ್ ವ್ಲಾಗು. ಹಾಗೆ ಇದರಲ್ಲಿ ಜಸ್ಟ್ ಒಂದು ರೆಸಿಪಿ ಇದೆ, ಹಾಗೆ ನನ್ನ ಮಾತಿದೆ. ತುಂಬಾ ಹಳೆಯ ನೆನಪುಗಳ ಮಾತು. ಇದು ರಿಯಲ್ ಆಗಿ ನಡೆದಿರುವಂಥದ್ದು. ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಬೆಂಗಳೂರಿಗೆ ಮದುವೆಯಾಗಿ ಹೊಸದಾಗಿ ಬಂದೆ ನೋಡಿ. ಆಗ ಈ ದೊಡ್ಡ ನಗರದಲ್ಲಿ ನನಗೆ ಗೊತ್ತಿದ್ದು ಏಕೈಕ ಜಾಗ ಅಂದರೆ ಈ ಅಡುಗೆ ಮನೆ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಎಲ್ಲೂ ಹೊರಗಡೆ ಸುತ್ತಾಡದೇ ಇರೋಳು, ಈ ಅಡುಗೆ ಮನೆ ಒಂದೇ ನನಗೆ ಅಚ್ಚುಮೆಚ್ಚು. ಅವಾಗ ಅಚ್ಚುಮೆಚ್ಚು ಅನ್ನೋದಕ್ಕಿಂತ ತುಂಬ ಹೋಗ್ತಾ ಇದ್ದಂಥ ಜಾಗ ಮನೆಯಲ್ಲಿ ಅಡುಗೆ ಮನೆಯೇ. ಅಮ್ಮನ ಮನೆಯಲ್ಲಿದ್ದಾಗಂತೂ ನಾನು ಒಂದೇ ಒಂದು ಸರಿನೂ ಗ್ಯಾಸ್ ಸ್ಟವ್ ಅಂತೂ ಹಚ್ಚೇ ಇಲ್ಲ. ನಾನು ಇಲ್ಲಿ ಬಂದಮೇಲೆ ಇಡೀ ಮನೆ ಜವಾಬ್ದಾರಿ ನನಗಾಗ್ಬಿಡ್ತು. ಮದುವೆಯಾಗಿ ಸ್ಟಾರ್ಟಿಂಗಲ್ಲಂತೂ ಬಂದಮೇಲೆ ಸ್ವಲ್ಪ ಇದು ಕಷ್ಟನೇ ಆಯಿತು. ಯಾಕಂದರೆ ಅಮ್ಮನ ಮನೇಲಿ ಅಡುಗೆ ಮನೆಯೇ ನೋಡದೇ ಇರೋಳು, ಇಲ್ಲಿ ಬಂದಮೇಲೆ ಇಡೀ ಮನೆ ಜವಾಬ್ದಾರಿ ತೊಗೋಬೇಕು ಅಂದರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ತುಂಬ ಕಷ್ಟ ಅನ್ನಿಸ್ತಾಯಿತ್ತು ಕೂಡ. ಹಾಗೆ ಆ ಜವಾಬ್ದಾರಿ ಕೂಡ ತುಂಬ ದೊಡ್ಡ ಜವಾಬ್ದಾರಿನೇ ಸರಿ. ಆರಂಭದಲ್ಲಿ ನನಗೆ ಅಡುಗೆ ಮಾಡೋದು ಒಂದು ದೊಡ್ಡ ಕೆಲಸ ಅನ್ನಿಸ್ತಾಯಿತ್ತು. ಪ್ರತಿಯೊಂದು ಸಲ ಸಾಸಿವೆ ಜೀರಿಗೆ ಹಾಕ್ಬೇಕಾದ್ರೂ ನಾವು ಅಮ್ಮಗೆ ಫೋನ್ ಮಾಡಿ ತಲೆ ತಿಂತಾಯಿದ್ದೆ. ಇದೆಷ್ಟು ಹಾಕಬೇಕು ಅದೆಷ್ಟು ಹಾಕಬೇಕು ಅಂತ ಕೇಳೋದೇ ಆಗ್ತಾಯಿತ್ತು. ಆದರೆ ಇವತ್ತು ಈ ಚಪಾತಿ ಲಟ್ಟಿಸ್ಬೇಕಾದ್ರೆ ಅನ್ನಿಸ್ತಾಯಿತ್ತು, ಈ ಅಡುಗೆ ಮನೆ ಬರೀ ಕೆಲಸದ ಜಾಗ ಆಗಿರಲಿಲ್ಲ, ನನ್ನ ಭಾವನೆಗಳ ಜಾಗ ಅಂತಲೇ ಹೇಳ್ಬೋದು. ಏನಕ್ಕೆ ಈ ಥರ ಹೇಳ್ತೀನಿ ಅಂದರೆ, ನಾನು ಏನಾದರೂ ಕೋಪದಲ್ಲಿದ್ದೆ ಅಂದರೆ ಒಗ್ಗರಣೆ ಮಾಡಬೇಕು ಜೋರಾಗಿ ಸಿಡಿತಾಯಿತ್ತು. ನಾನು ಖುಷಿ ಇದ್ದಾಗ ಅಂದರೆ ನಾನು ಮಾಡೋವಂಥ ಅಡುಗೆ ತುಂಬಾ ರುಚಿ ಬರ್ತಾಯಿತ್ತು, ರುಚಿ ಹೆಚ್ಚಾಗ್ತಿತ್ತು ಅಂತಲೇ ಹೇಳ್ಬೋದು. ಖುಷಿಯಾಗಿ ಅಡುಗೆ ಮಾಡಿದಾಗ ಇಷ್ಟೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಮನೆಯವರೆಲ್ಲ ಬಂದಮೇಲೆ ಜೊತೇಲಿ ಕೂತ್ಕೊಂಡು ತಿನ್ನಬೇಕಾದ್ರೆ ಕೊನೆಯದಾಗಿ ಮನೆಯವರೆಲ್ಲ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ನೋಡಿ. ಸಿಗೋ ಖುಷಿ ದೊಡ್ಡದಂತಲೇ ಹೇಳ್ಬೋದು. ಒಂದು ಸಣ್ಣ ಖುಷಿ ಇದೆಯಲ್ಲ, ನಾನು ದಿನವಿಡೀ ಪಟ್ಟು ಕಷ್ಟವನ್ನೆಲ್ಲ ಒಂದೇ ಸತಿ ಮರೆಸ್ಬಿಡ್ತಾಯಿತ್ತು. ಇವತ್ತು ಅಡುಗೆ ಚೆನ್ನಾಗಿ ಮಾಡಿದ್ಯಾ ಅಂತಂದ ಏನೋ ಒಂಥರ ಹೊಗಲಿಕ್ಕೆ ಬಂದಾಗ ತುಂಬಾ ಖುಷಿ ಪಡ್ತಾಯಿದ್ದೆ. ಬೆಂಗಳೂರಿನ ಈ ಗಡಿಬಿಡಿ ಜೀವನದಲ್ಲಿ ನಮ್ಮನ್ನು ನಾವು ಮರ್ತೇ ಹೋಗ್ಬಿಡ್ತೀವಿ ಬಿಡಿ. ದಿನ ಒಂದೇ ಥರದ ಕೆಲಸ, ಅದೇ ಪಾತ್ರೆಗಳು, ಅದೇ ಥರ ಅದೇ ಸದ್ದು ಈ ಥರ. ಆದರೆ ಈ ಪಾತ್ರೆಗಳ ಸದ್ದಿನ ನಡುವೆ ನನಗೊಂದು ಪುಟ್ಟ ಪ್ರಪಂಚ ಇದೆ ಅನ್ನೋದು ದೊಡ್ಡ ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಹಾಗೆ ಮನೇಲಿ ಇರ್ತಾರಲ್ಲ ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ಮಹಿಳೆಯರು, ಅವ್ರಿಗೆಲ್ಲ ನಾನು ಒಂದು ಮಾತು ಹೇಳಬೇಕು ಅನ್ನಿಸ್ತು. ನಾವು ಮಾಡೋ ಕೆಲಸಗಳು ಸಣ್ಣದಿರ್ಬೋದು, ಆದರೆ ಒಂದು ಸಂಸಾರವನ್ನು ಪ್ರೀತಿಯಿಂದ ಜೋಡಿಸೋಂಥ ಶಕ್ತಿ ಇರೋದು ನಮ್ಮ ಕೈ ರುಚಿಯಲ್ಲಿ ಮಾತ್ರ. ತುಂಬ ಜನಕ್ಕಿದ ಅನುಭವ ಕೂಡ ಆಗಿರುತ್ತೆ. ನಾವು ಏನೇ ಮಾಡಿದ್ರೂ ಪ್ರೀತಿಯಿಂದ ರುಚಿಯಾಗಿ ಅಡುಗೆ ಮಾಡಿದಾಗ ನಮ್ಮ ಮನೇಲಿ ಎಷ್ಟೇ ಜಗಳ ಇರಲಿ, ಊಟ ಮಾಡಿ ಮಲ್ಕೋಬೇಕಾರೆ ಇರುತ್ತಲ್ಲ ಮುಖದಲ್ಲಿ ಖುಷಿ, ಅದು ತುಂಬ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೇನಾ ಪ್ರಪಂಚ, ಇಷ್ಟೇನಾ ನಮ್ಮದು ಎಲ್ಲ ಅಂತಂದಾಗ ಇಲ್ಲ, ಇದರಲ್ಲಿ ನಮ್ಮ ಭಾವನೆಗಳು, ನಮ್ಮ ಪ್ರಪಂಚ ಅನ್ನೋದಕ್ಕಿಂತ ಇದರಲ್ಲಿ ಒಂದು ಶಕ್ತಿ ಇದೆ. ನಮ್ಮ ಮನೆ ಜನಗಳನ್ನ ನಗಿಸೋವಂಥ ಶಕ್ತಿ ಇದೆ. ಏನೂ ತಿಳಿದೇ ಇರೋವಂಥ ಹೆಣ್ಮಕ್ಳು ಒಂದು ಮನೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಹಿಸ್ಕೊಂಡು ನಿಭಾಯಿಸ್ತಾರೆ ಅಂದರೆ ಯೋಚನೆ ಮಾಡಿ ಒಂದು ಹೆಣ್ಣಿನ ಶಕ್ತಿ ಎಷ್ಟು ಅದ್ಭುತವಾಗಿರುವಂಥದ್ದು ಅಂತ. ನಾವು ಇದಕ್ಕೆ ಹೆಮ್ಮೆ ಪಡಲೇಬೇಕು. ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಗ್ರೀನ್ ಎಗ್ ಚಾಪ್ಸ್ ರೆಡಿನೇ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿ ಮಸಾಲೆ ರೆಡಿ ಮಾಡಿ ಸ್ವಲ್ಪ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ಎಗ್ಗನ್ನು ಈ ರೀತಿ ಹೊಡೆದು ಒಂದೊಂದೇ ಅದರೊಳಗಡೆ ಬಿಡ್ತಾ ಹೋದರೆ ಒಂದು 5 ನಿಮಿಷ ಬಿಟ್ಟರೆ ಅದು ಸ್ವಲ್ಪ ಗಟ್ಟಿ ಆಗಿರುತ್ತೆ. ಅದಾದಮೇಲೆ ಸ್ಟವ್ ಆನ್ ಮಾಡಿ ಒಂದು 2-3 ನಿಮಿಷ ಬಿಸಿ ಮಾಡಿದ ನಂತರ ಒಂದೊಂದೇ ಎಗ್ಗನ್ನು ಈ ಥರ ಉಲ್ಟಾ ಮಾಡಿಕೊಂಡು ನಾವು ಬೇಯಿಸ್ಕೊಂಡ್ರೆ ಎಗ್ ಗ್ರೀನ್ ಮಸಾಲ ಚಾಪ್ಸ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೆ, ಸ್ವಲ್ಪ ನೀರು ಥರ ಬಂತು ಅಂತಲೇ ಹೇಳ್ಬೋದು. ಆದಷ್ಟು ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡಿ ಈ ಮಸಾಲನ ಆ್ಯಡ್ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಷ್ಟೊತ್ತು ಹೇಳಿದ ಈ ಮಾತುಗಳು
ನನ್ನ ಈ ಮಾತುಗಳು ನಿಮಗೆ ಮನಸ್ಸಿಗೆ ಮುಟ್ಟಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಮೊದಲನೇ ಅಡುಗೆ ನೆನಪು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಯಾವಾಗಾದರೂ ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದೆಯಾ? ಹೇಗಿತ್ತು ಫಸ್ಟು ನಿಮ್ಮ ಅಡುಗೆ ರುಚಿ? ಅಥವಾ ನಿಮ್ಮ ಅತ್ತೆ ಮಾವದಿರು ಹೊಗಳಿದ್ರಾ ಅಥವಾ ಬೈದಿದ್ರಾ? ನಿಮ್ಮ ಗಂಡನ ಹತ್ರ ಬೈಸ್ಕೊಂಡಿದ್ರಾ? ಹೇಗಿತ್ತು? ನಿಮ್ಮ ಈ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ವೀಡಿಯೋಸ್ನ ಮಾಡಲಿ ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.